ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೈಕು ಲ್ಯಾಪ್ಟಾಪು ಎಲ್ಲದೂ ಸಮಸ್ಯೆನ ನಿವಾರಿಸ್ಕೊಂಡು ಇವತ್ತು ವಾಪಸ್ಸು ಮೀಟ್ ಆಗ್ತಾ ಇದೀವಿ. ಶಾರ್ಟ್ ಸೀರೀಸ್ನಲ್ಲಿ ಎಲ್ಲ ಸೆಟಪ್ ಹೊಸದಾಗಿ ಮಾಡ್ಕೋಬೇಕಾಗಿತ್ತು. ಆದರೆ ಇವತ್ತೊಂದು ನೆಗೆಟಿವ್ ನ್ಯೂಸ್ ಜೊತೆ ಬಂದಿದ್ದೀನಿ. ಕಾರಣ ಬಂದಿರುವಂಥದ್ದು ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಬಂದಂಥ ನ್ಯೂಸು. ಪ್ರೆಸಿಡೆಂಟ್ ಟ್ರಂಪ್ ಅವರಿಂದ ಇವಾಗ ಏನು ಬಂದಿದೆ, ಹೊಸದು ಒಂದು IT ಸೆಕ್ಟರ್ಗೆ ಒಂದು ಶಾಕ್ನ ಕೊಡೋಕ್ಕೆ ಬಂದಿದ್ದಾರೆ. ಏನು, ಇಲ್ಲಿರುವಂತಹ ಉದ್ಯೋಗಿಗಳು ನಮ್ಮ ದೇಶ ಅಷ್ಟೇ ಅಲ್ಲದೆ ಚೈನಾ ಎಲ್ಲ ಕಡೆಯಿಂದನೂ ಹೋಗ್ತಾರೆ US ಗೆ ಕೆಲಸದ ಉದ್ದೇಶಕ್ಕಾಗಿ ಅಂತ. ಅದರಲ್ಲಿ ಮೆಜಾರಿಟಿ ಇಂಡಿಯಾದಿಂದ ಹೋಗ್ತಾ ಇದ್ರು. H1B ವೀಸಾಗಳು ಟೋಟಲ್ ಎಷ್ಟು ಇಶ್ಯೂ ಆಗುತ್ತೋ ಅದರಲ್ಲಿ 71% ಸಿಂಹಪಾಲು ಇಂಡಿಯಾಗೆ ಬರ್ತಾ ಇತ್ತು. ನಂತರ ಸ್ಥಾನದಲ್ಲಿ ಚೈನಾ ಇರ್ತಾ ಇತ್ತು. ಈಗ ಯಾರ್ಯಾರು ಈ ತರ ಹೋಗ್ತಾ ಇದ್ರೆ ಒಂದು ವರ್ಷಕ್ಕೆ ಒಂದು ಹೋಗ್ತಾ ಇದ್ರಲ್ಲ ಇಂಡಿಯಾದಿಂದ ಚೈನಾದಿಂದ ಈ ತರ ಪ್ರತಿ ವರ್ಷನೂ ಹೋಗ್ತಾ ಇದ್ರಲ್ಲ, ಆ ಹೋಗ್ತಾ ಇದ್ದಂತ ಎಂಪ್ಲಾಯಿಗಳಿಗೆ ಇವಾಗ ಇನ್ ಮುಂದೆ ಏನ್ ಅಂತ ಮಾಡಿದ್ದಾರೆ ಅಂತಂದ್ರೆ, ಆಯ್ತು ಕರ್ಕೊಂಬನ್ನಿ ಬೇರೆ ಕಡೆಯಿಂದ ಔಟ್ಸೋರ್ಸಿಂಗ್ ಮಾಡ್ಕೊಂಡು ಬೇರೆ ಕಡೆಯಿಂದ ಕರ್ಕೊಂಬನ್ನಿ US ಗೆ, ಆದ್ರೆ ಗೌರ್ಮೆಂಟ್ಗೆ H1B ಫೀಸ್ ಅಂತ ಹೇಳ್ಬಿಟ್ಟು $1 ಲಕ್ಷ ಕೊಡಿ ಅಂತ ಹೇಳಿದ್ದಾರೆ. ಅಂದ್ರೆ ಸರಿ ಸುಮಾರು ಆಲ್ಮೋಸ್ಟ್ ಇವಾಗಿನ ರೇಟಿಂಗ್ ನಿಮ್ಗೆ ಗೊತ್ತಿದೆ, ಸರಿ ಸುಮಾರು 90 ಲಕ್ಷದಿಂದ 1 ಕೋಟಿ ಅಂತ ಹೇಳ್ಬೋದು. ಅದು US ಎಂಪ್ಲಾಯ್ಗೆ ಹೋಗುವಂತ US ಗೆ ಹೋಗಿ ಕೆಲಸ ಮಾಡುವಂತ ಏನು ಉದ್ಯೋಗಿಗಳಿರ್ತಾರೋ ಅವರ ಸಂಬಳ, ವಾರ್ಷಿಕ ಸಂಬಳ US ಗೆ ಹೋದ್ರೆ ಆನ್ ಅನ್ ಆವರೇಜ್ ಈ ತರ ಇರುತ್ತೆ, 90,000ದಿಂದ $1 ಲಕ್ಷ ಅಂತ ಇರುತ್ತೆ. ಈಗ ಅವ್ರಿಗೆ ಸಂಬಳ ಕೊಡೋದಲ್ದಲೆ ಗೌರ್ಮೆಂಟ್ಗೆ ಅಂತ ಫೀಸು, ಆನ್ಯುವಲ್ ಫೀಸು ಇಷ್ಟು ಕೊಡ್ಬೇಕಂದ್ರೆ, ಒಬ್ಬ ಉದ್ಯೋಗಿನ ಕಳಿಸಿದ್ರು ಅಂತಂದ್ರೆ ಅವರಿಗೆ ಸಂಬಳ ಕೊಡೋದಲ್ದಲೆ US ಗೆ ಹೋದ್ಮೇಲೆ ಗೌರ್ಮೆಂಟ್ಗೆ ಇಷ್ಟು ಅಮೌಂಟ್ ಅನ್ನು ಕೊಡಿ ಅಂತ ಕೇಳ್ತಿದ್ದಾರೆ, 90 ಲಕ್ಷ ಕೊಡಿ ಅಂತ ಕೇಳ್ತಿದ್ದಾರೆ ಟ್ರಂಪ್. ಸೊ ಈ ತರ ಇದ್ರೆ ಈಗ ಇನ್ ಮುಂದಕ್ಕೆ IT ಸೆಕ್ಟರ್ ಅಲ್ಲಿ ಅಷ್ಟು ಸುಲಭವಾಗಿ ಕಳ್ಸಕ್ಕಾಗತ್ತಾ? ಆಗೋದಿಲ್ಲ. ಅವ್ರ ಉದ್ದೇಶ ಏನು, ಇವಾಗ ನಾವು ಇಲ್ಲಿ ಮಾತಾಡ್ತೀವಲ್ವಾ, ಈಗ ಬೇರೆ ಕಡೆಯವರು ಇಲ್ಲಿ ಬಂದಾಗ ಇಲ್ಲಿ ಕನ್ನಡ ಮಾತಾಡಬೇಕು ಅಂತ ಬರುತ್ತೆ. ಅದೇ ರೀತಿಯಾಗಿ ಇಂಡಿಯಾದಲ್ಲಿ ಇಂಡಿಯಾದವರಿಗೆ ಒತ್ತು ಕೊಡಬೇಕು, ಬೇರೆದವರಿಗೆ ಯಾಕೆ ಅಂತ. ಈಗ US ಅಲ್ಲಿ ಅದೇ ತರದ್ದು ಒಂದು ಅಲೆ ಶುರು ಆಗೋ ತರ ಕಾಣಿಸ್ತಾ ಇದೆ. ಅಂದ್ರೆ ಅಲ್ಲಿದ್ದವರೆಲ್ಲ ಏನು ನಾವು ಹೋಗ್ಲಿಲ್ಲ ಅಂತಂದ್ರೆ ಅವ್ರು ಕೆಲಸ ಮಾಡೋಕ್ಕೆ ಕೇಪಬಲ್ ಇದಾರ ಅಂತ ಅಲ್ಲ, ಹಾಗಂತ ಅಲ್ಲ. ಇಂಡಿಯನ್ಸ್ ನಿಮ್ಗೆ ಗೊತ್ತಿರೋ ಎಲ್ಲ ಕಡೆ ಡಾಮಿನೇಟ್ ಮಾಡ್ತಾನೆ ಹೋಗ್ತಾರೆ, ಬಿಕಾಸ್ ಎಜುಕೇಶನ್ ಎಲ್ಲದೂ ಕೂಡ ಎಲ್ಲದರಲ್ಲೂ ಕಾಂಪೀಟ್ ಮಾಡೋ ಥರ ಇರ್ತಾರೆ. US ಅಲ್ಲಿ ಈಗ ಏನಾಗ್ತಾ ಇದೆ ಅಂತಂದ್ರೆ, ಈ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಬಂತಲ್ಲ ಅವ್ರದ್ದು ಇನಿಷಿಯೇಟಿವ್, ಅದು ಬಂದಾಗಿಂದ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಅಮೆರಿಕದಲ್ಲೇ ಆಗಬೇಕು, ನೀವೇನೋ ಕೆಲಸ ಮಾಡೋದಿದ್ರು ಅಮೆರಿಕದಲ್ಲಿ, ಇನ್ವೆಸ್ಟ್ ಮಾಡೋದಿದ್ರು ಅಮೆರಿಕದಲ್ಲಿ, ಎಲ್ಲ ಅಮೆರಿಕದಲ್ಲೇ ಆಗಬೇಕು ಅಂತ ಟ್ರಂಪ್ ಅವರು ಇವಾಗ ದಿಟ್ಟ ನಿರ್ಧಾರನ ತಗೊಳ್ಳೋ ಥರ ಕಾಣಿಸ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಇವಾಗ ನೋಡಿ ಕರೆಂಟ್ ಫೀಸ್ ಎಷ್ಟಿತ್ತು ಅಂತಂದ್ರೆ $215. ಅದು ಏನು ಇಮಿಗ್ರೆಂಟ್ ಇರೋದೆಲ್ಲ ಫೀಸ್ ಇರುತ್ತೆ, H1B ಪಿಟಿಷನ್ ಫೈಲ್ ಆಗುತ್ತೆ, US ಗೌರ್ಮೆಂಟ್ಗೆ ಹೋಗುತ್ತೆ, ಅವ್ರು ಅಪ್ರೂವ್ ಮಾಡಬೇಕು. ಅದರಲ್ಲಿ ಆದ್ರೆ ಒಂದು $215 ಪರ್ ಪರ್ಸನ್ಗೆ ಕಂಪನಿಗೆ ದೊಡ್ಡ ಮೊತ್ತ ಅಲ್ಲ ಭರಿಸ್ತಾ ಇದ್ರು. ಈಗ $215 ಇಲ್ಲಿ $1 ಲಕ್ಷ ಏಕ್ದಮ್ ಅದನ್ನ $1 ಲಕ್ಷ ತಗೊಂಡು ಹೋಗಿದ್ದಾರೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಇನ್ಮೇಲಿಂದ ಕಂಪನಿಗಳಲ್ಲಿ ನಿಜವಾಗ್ಲೂ ಅಷ್ಟೊಂದು ಕೇಪಬಲ್ ಇದಾರ. ವರ್ಷ ನೋಡಿ H1B ವೀಸಾ ಅಂತ ಒಂದ್ಸಲ ಇಶ್ಯೂ ಆಯ್ತು ಅಂದ್ರೆ 6 ವರ್ಷ ವ್ಯಾಲಿಡಿಟಿ ಇರುತ್ತೆ. ಸೊ 3 ವರ್ಷ ಆದ್ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನು 3 ವರ್ಷ 6 ವರ್ಷ ತಗೋಬಹುದಾಗಿತ್ತು. ಈಗ ಪ್ರತಿ ವರ್ಷನೂ $1 ಲಕ್ಷ ಕೊಡಬೇಕು ಅಂತಂದ್ರೆ ಆ ಉದ್ಯೋಗಿ ಸಂಬಳವನ್ನು ಕೊಡೋದಲ್ದಲೆ ಅಷ್ಟನ್ನು ಕೊಟ್ಬಿಟ್ಟು ಕಳ್ಸಕ್ಕೆ ಕಂಪ್ನಿಗಳು ರೆಡಿ ಇರ್ತಾವ? ಇಲ್ಲ, ನೀವು ಅಲ್ಲೇ ತಗೊಂಡ್ಬಿಡಿ ಅಮೆರಿಕದಲ್ಲೇ ಹೈರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಈಗ ಒಂದು ದೊಡ್ಡ ಹೊಡೆತ ಬರುವಂತ ಸಾಧ್ಯತೆ ಇದೆ. ಇದು ಹೊಸದಾಗಿ ಈಗ ಸೆಪ್ಟೆಂಬರ್ 21 ನಾಳೆ ಸೋಮವಾರದಿಂದಾನೇ ಹೇಳ್ತಾ ಇದ್ದಾರೆ. US ಕಂಪನಿ ADR ಗಳು ಯಾವುದಿದೆ, ಇನ್ಫೋಸಿಸ್ ಆಗಿರ್ಬೋದು, ಕಾಗ್ನಿಸೆಂಟ್ ಆಗಿರ್ಬೋದು, ಸುಮಾರು ಕಂಪನಿಗಳು 4% ಫಾಲ್ ಆಗಿರೋದು ಆಲ್ರೆಡಿ ಗ್ರೂಪ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ IT ಸೆಕ್ಟರ್ ಒಂದು ನೆಗೆಟಿವ್ ಸ್ಟಾರ್ಟ್ ಅಲ್ಲಿ ಶುರು ಆಗುತ್ತೆ ಸೋಮವಾರ ದಿವಸ. ಓವರ್ ಆಲ್ ನೋಡ್ತಾ ಬರೋದಾದ್ರೆ ಯಾವ ರೀತಿಯಾಗಿ ಈಗ ಓವರ್ ಆಲ್ ವರ್ಲ್ಡ್ ಅಲ್ಲಿ ಇಂಡಿಯಾದಿಂದನೇ ಜಾಸ್ತಿ H1B ಜನ ಹೋಗ್ತಾ ಇದ್ದು, ಇಂಡಿಯಾದಲ್ಲಿ ಯಾವ ಕಂಪನಿಗಳು ಜಾಸ್ತಿ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಅಮೆಜಾನ್ ನಿಲ್ಲುತ್ತೆ. 10,000 ಜನನ ಕಳಿಸ್ತಾ ಇತ್ತು ಅಮೆಜಾನ್ ಇಂಡಿಯಾ ವರ್ಕರ್ಸ್ ನ US ಗೆ ಅಂತ. ನಂತರ ಸ್ಥಾನದಲ್ಲಿ TCS, ಆಮೇಲೆ ಮೈಕ್ರೋಸಾಫ್ಟ್, ಮೆಟಾ, ಆಪಲ್. ನೋಡಿ, ಯಾವುದು ಲಿಸ್ಟ್ ಆಗಿರುವಂತ ಕಂಪನಿ ಅಲ್ಲ, ನಮಗೆ ಲಿಸ್ಟ್ ಆಗಿರುವಂತ ಕಂಪನಿಗಳು ಸರ್ವಿಸ್ ಕಂಪನಿಗಳೇ ಇಂಡಿಯಾದಲ್ಲಿ ಅಲ್ವಾ. ಅದ್ಯಾವುದು TCS ಆಗಿರ್ಬೋದು, ಅದೇ ರೀತಿಯಾಗಿ ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರ, ಈ ರೀತಿ ಇಷ್ಟಿಷ್ಟು ಉದ್ಯೋಗಿಗಳನ್ನ ಕಳಿಸ್ತಾರೆ. ಅಂದ್ರೆ ವರ್ಷ ಓವರ್ ಆಲ್ ಐ ಥಿಂಕ್ ಒಂದು 65,000 70,000 ಜನಕ್ಕೆ ಅವಕಾಶ ಸಿಗುತ್ತೆ. ಅದರಲ್ಲಿ 70% ಅಂದ್ರೆ ಒಂದು 50,000 ಜನ ನಮ್ಮ ದೇಶದಿಂದನೇ ಹೋಗ್ತಾರೆ H1B ಅಂತ ಹೇಳ್ಬಿಟ್ಟು US ಗೆ, ಆಯ್ತಾ. ಈಗ ಇಷ್ಟೊಂದು ದೊಡ್ಡ ಹೊಡೆತ ಬಂದಿರುವಂಥದ್ದು. ಸೊ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಅಲ್ಲಿರೋರೆಲ್ಲ ಅಂತ ಹೇಳೋದಾದ್ರೆ, ನೋಡಿ ಇವಾಗ ಅದೇ ಈಗ ಅಷ್ಟೊಂದು ದುಡ್ಡನ್ನ ಕೊಟ್ಟು ಕಳ್ಸಕ್ಕೆ ರೆಡಿ ಇದೆಯಾ ಕಂಪ್ನಿಗಳು ಖಂಡಿತವಾಗ್ಲೂ ರೆಡಿ ಇರೋದಿಲ್ಲ. ಯಾಕಂದ್ರೆ ಇಲ್ಲಿಯವರು ಸಂಬಳನೇ ಇಲ್ಲಿಗೆ ಹೋದಾಗ 1 ಲಕ್ಷ ಕೊಡಬೇಕಾಗುತ್ತೆ, ಅದಲ್ದಲ್ಲೇ ಗೌರ್ಮೆಂಟ್ಗೂ 1 ಲಕ್ಷ ಅಂತಂದ್ರೆ ಹೇಗಾಗುತ್ತೆ. ಹಾಗಾಗಿ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ನೂ ಒಂದೇನು ಬಂದಿದೆ ಅಂತಂದ್ರೆ, ಈಗ ಆಲ್ರೆಡಿ ಯಾರಾದ್ರೂ ವೆಕೇಶನ್ಗೆ ಅಂತ ಮನೆಗೆ ಬಂದಿರ್ತಾರೆ ಅಂತ ಅನ್ಕೋಣ, ಅವರು ಎಲ್ಲ ಈಗ ವಾಪಸ್ ಹೋಗ್ಬೇಕು. ಈಗ 21ನೇ ತಾರೀಕು ಆದ್ಮೇಲೆ H1B ವೀಸಾ ಇದ್ದವರು ಅಮೆರಿಕದ ಒಳಗಡೆನೆ ಇದ್ರೆ ಪರವಾಗಿಲ್ಲ, ಅಮೆರಿಕದಿಂದ ಆಚೆ ಇದ್ದಾರೆ ಅಂದ್ರೆ ವಾಪಸ್ ಬರ್ತಾ ಇದ್ದಾರೆ ಅಂದ್ರೆ ಅವರಿಗೂ ಕೂಡ ಈಗ ಅಪ್ಲಿಕೇಬಲ್ 1 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಅದಕ್ಕೆ ಮೈಕ್ರೋಸಾಫ್ಟ್ ಇದರ ದೊಡ್ಡ ಕಂಪನಿಗಳು ಎಲ್ಲೇ ಇದ್ರು ಓಡೋಡ್ ಬಂದ್ಬಿಡಿ ವಾಪಸ್ಸು ಅಂತ ಕರಿತಾ ಇದ್ದಾರೆ. ಬಟ್ 2 ದಿನದಲ್ಲಿ ನಾಳೆ ಒಳಗೆ ಹೆಂಗ್ ಹೋಗಕ್ಕಾಗತ್ತೆ ಬಂದಿದ್ರೆ ಯಾರಾದ್ರು. ಸೊ ಈಗ ಬಂದಿರೋರಿಗೆ ತುಂಬಾ
ಇವಾಗ ಕಷ್ಟ ಇದೆ. ಏನಾದ್ರು ರಜಾ ಅಥವಾ ಇಂಡಿಯಾಗೆ ಬಂದಿದ್ದು ನೋಡ್ಕೊಂಡು ಹೋಗೋಣ ಅಂತ ಏನಾದ್ರು ಬಂದಿದ್ರು ಅಂತಂದ್ರೆ ಫ್ಯಾಮಿಲಿಗಳನ್ನ ಈಗ ತುಂಬಾ ಕಷ್ಟ ನೋಡಿ. ಇದರಿಂದ ಲಾಂಗ್ ಸ್ಟ್ಯಾಂಡಿಂಗ್ ಎಫೆಕ್ಟ್ ಆಗ್ತಾ ಹೋಗ್ಬೋದು. IT ಸೆಕ್ಟರ್ ಅನ್ನೋದು ಸುಮಾರು ವಿಚಾರಗಳು IT ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ರಿಯಲ್ ಎಸ್ಟೇಟ್, ಎಸ್ಪೆಷಲಿ ಬೆಂಗಳೂರು ಈ ತರ ನಗರ ಪ್ರದೇಶ, ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲ ಕಡೆ ನೋಡಿ ನೀವು ಮೆಟ್ರೋ Tier 2 ಸಿಟೀಸ್ ಎಲ್ಲದರಲ್ಲೂ ಕೂಡ ಯಾವಾಗ ಕೋವಿಡ್ ಆದ್ಮೇಲೆ IT ಉದ್ಯೋಗಿಗಳಿಗೆ ಕೆಲಸ ಡಿಮ್ಯಾಂಡ್ ಜಾಸ್ತಿ ಬಂತು, ಸಂಬಳಗಳು ಜಾಸ್ತಿ ಆಗ್ತಾ ಹೋಯ್ತು, ರೆಂಟ್ ಆಗಲಿ ಪ್ರಾಪರ್ಟಿ ಬೆಲೆಗಳಾಗಲಿ ಗಗನಕ್ಕೆ ಹೋಗಿದೆ ಇವಾಗ. ಸೊ ಈಗ ಏನಾದರೂ IT ನಲ್ಲಿ ಈ ತರ ಸ್ಟ್ರೆಸ್ ಬರ್ತಾ ಇತ್ತು. IT ಸ್ಟ್ರೆಸ್ ಯಾಕೆ ಬರಕಾಗುತ್ತೆ ಇವಾಗ? ಈಗ ಎಕ್ಸಿಸ್ಟಿಂಗ್ ಆಲ್ರೆಡಿ ಅಲ್ಲಿರೋರು H1B ವೀಸಾ ಇದ್ದವರಿಗೆ ಏನು ಇಲ್ಲ ಅಂತ ಹೇಳಿದ್ದಾರೆ, ಬಟ್ ಅವ್ರದೆಲ್ಲ ರಿನ್ಯೂವಲ್ ಬಂದೇ ಬರುತ್ತಲ್ಲ, ಹಂಗೆ ಇರೋದಿಲ್ಲ. ಈಗ 3 ವರ್ಷ ಆದ್ಮೇಲೆ ಅವ್ರದ್ದು ರಿನ್ಯೂವಲ್ ಮಾಡ್ಕೊಂತ ಹೋಗ್ಬೇಕು. ಸೊ ರಿನ್ಯೂವಲ್ ಮಾಡೋಷ್ಟೊತ್ತಿಗೆ ಕಂಪ್ನಿಗಳು ಸಾಕಪ್ಪ ನೀವು ವಾಪಸ್ ಹೋಗಿ ಅಂತ ಕಳ್ಸಕ್ಕೆ ಶುರು ಮಾಡಿದ್ರು ಅಂದ್ರೆ ಕಳಿಸ್ತಾರೆ. ಇಷ್ಟೊಂದು ಕಾಸ್ಟನ್ನ ಯಾವ ಕಂಪ್ನಿಗಳು ಕೂಡ ಬೇರ್ ಮಾಡಕ್ ಆಗೋದಿಲ್ಲ. ಸೊ ವಾಪಸ್ ಕಳ್ಸಕ್ಕೆ ಶುರು ಮಾಡಿದ್ರು ಅಂದ್ರೆ ಅವ್ರು ಎಲ್ಲಿ ಮಾಡ್ತಾರೆ, ಅವರೆಲ್ಲ ವಾಪಸ್ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದ್ರೆ ಏನಾಗುತ್ತೆ, ಅವರು ಟ್ಯಾಲೆಂಟೆಡ್ ಉದ್ಯೋಗಿಗಳು ಅಮೆರಿಕಾಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಪ್ರಾಸೆಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಎಲ್ಲದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅವ್ರು ಬಂದ್ರು ಅಂದ್ರೆ ವಾಪಸ್ ಇಲ್ಲಿ ಇರೋವಂಥವ್ರು, ಇಲ್ಲಿ ಅದೇ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ದಲೇ ಇದ್ದಂಥವ್ರನ್ನೆಲ್ಲ ತೆಗೆದು ಹಾಕಬೇಕಾಗುತ್ತೆ. ಅವ್ರನ್ನ ಇಲ್ಲಿ ನಾವು ವಾಪಸ್ ಅಕಾಮಿಡೇಟ್ ಮಾಡ್ಕೋಬೇಕು ಅಂತಂದ್ರೆ ಕಂಪ್ನಿಗಳಿಗೆ ಖಂಡಿತ ಪ್ರಯಾರಿಟಿ ಆಗಿರುತ್ತೆ, ಅಲ್ಲಿದ್ದವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂದ್ರೆ. ಹಾಗಾಗಿ ಇಲ್ಲಿ ಕೆಲಸ ಸಿಗೋದು ಇನ್ನೂ ಕಷ್ಟ ಆಗ್ತಾ ಹೋಗುದು, ಯಾಕೆಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿಂದ ಬಂದಿರೋರು ಕೂಡ ಇಲ್ಲಿ ಕೆಲಸ ತಗೊಳಕ್ಕೆ ಹೋಗ್ತಾರೆ. ಎಂಟ್ರಿ ಲೆವೆಲ್ ಉದ್ಯೋಗಿಗಳಿಗೆ ಯಾರ್ಯಾರು ಈಗಿನೂ IT ಇಂಜಿನಿಯರಿಂಗ್ ಪಾಸ್ ಮಾಡಿ ಬಂದಿರೋರಲ್ಲ ಅವ್ರಿಗೆಲ್ಲ ತುಂಬಾ ಕಷ್ಟ ಇದೆ. ಆಲ್ರೆಡಿ 2-3 ವರ್ಷದಿಂದ ಯಾರ್ಯಾರು ಇಂಜಿನಿಯರಿಂಗ್ ಈಗಷ್ಟೇ ಮುಗಿಸಿದಾರೋ ಅವ್ರಿಗೆಲ್ಲ ಕಷ್ಟ ಇದೆ. ಇನ್ನು ಮುಂದಕ್ಕೂ ಕೂಡ ಅದೇ ರೀತಿ ಆಗ್ತಾ ಹೋಗುತ್ತೆ ನೋಡಿ. IT ನಲ್ಲಿ ಈ ತರ ಡಿಸ್ಟ್ರೆಸ್ ಆಗ್ತಾ ಹೋಯ್ತು, ಜಾಸ್ತಿ ಡಿಮ್ಯಾಂಡ್ ಇಲ್ಲ, ಈ ತರ ಎಲ್ಲ ಆಗ್ತಾ ಹೋಯ್ತು ಅಂತಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಕೂಡ ಎನ್ರೋಲ್ಮೆಂಟ್ ನೀವು ನೋಡ್ತಾ ಬರೋದಾದ್ರೆ 2016ನೇ ಇಸ್ವಿಯಿಂದ ಇಂಜಿನಿಯರಿಂಗ್ ಸೇರೋರು ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಸೊ ಹಾಗಾಗಿ ಅದು ಇನ್ನೂ ಮುಂದುವರಿತಾ ಹೋಗ್ಬೋದು. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಯಾಕಂತಂದ್ರೆ ಕೆಲಸದ್ದೇ ಗ್ಯಾರಂಟಿ ಇಲ್ಲ, ಬರ್ಸಕ್ಕಿಲ್ಲ ಅಂತಂದ್ರೆ ಇಬ್ರು ಮನೆಯಲ್ಲಿ ಗಂಡ ಹೆಂಡತಿ ದುಡಿತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ EMI ತಗೊಂಡಿರ್ತಾರೆ, ಒಂದು ಲೋನ್ ಅಂತ ಮಾಡ್ಕೊಂಡಿರ್ತಾರೆ. ಇವಾಗ ಕೆಲಸಕ್ಕೆ ಕೂತ್ ಬಂತು ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಅದನ್ನ ಮೀಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಎಷ್ಟೋ ಜನ ಪ್ರಾಜೆಕ್ಟ್ ವಾಪಸ್ ತಗೊಂತ ಹೋಗ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ. ಆಗ ಏನಾಗುತ್ತೆ, ರಿಯಲ್ ಎಸ್ಟೇಟ್ಗೆ ಒಂದು ದೊಡ್ಡ ಒಂದು ಸೆಲ್ಲಿಂಗ್ ಬರ್ತಾ ಹೋಗೋದು. ಜೊತೆಗೆ ಆಫೀಸ್ ಸ್ಪೇಸ್ಗಳು ಕೂಡ ಈಗ ಕೆಲಸಕ್ಕೆ ಇವಾಗ ಜಾಸ್ತಿ ಡಿಮ್ಯಾಂಡ್ ಇಲ್ಲ ಅಂತ ಆಯ್ತು ಅಂತಂದ್ರೆ ಅದೆಲ್ಲ ಲಾಂಗ್ ಟರ್ಮ್ ಎಫೆಕ್ಟ್. ಆ ಥರ ಆಯ್ತು ಅಂದ್ರೆ IT-ಗಳು ಕೂಡ ಆಫೀಸ್ಗಳನ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ, ಹೆಡ್ ಕೌಂಟ್ ಕಮ್ಮಿ ಆಯ್ತು ಅಂದ್ರೆ ಈ ರೀತಿ ಎಲ್ಲ. ಸೊ ಇನ್ನೂ ಒಂದು ಕೆಲವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇವಾಗ ಆಯ್ತು ಅಮೆರಿಕದಲ್ಲೇ ಹೈರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಅಮೆರಿಕದಲ್ಲಿ ಹೈರ್ ಮಾಡೋಕ್ಕೆ ಕಂಪ್ನಿಗಳಿಗೆ ಜಾಸ್ತಿ ಕಷ್ಟ ಆಗ್ತಾ ಹೋಗುತ್ತೆ. ಅವ್ರು ಏನ್ ಮಾಡ್ತಾರೆ, ಇಂಡಿಯಾದಲ್ಲೇ ಜಾಸ್ತಿ ಜನನ ಹೈರ್ ಮಾಡ್ತಾ ಹೋಗ್ತಾರೆ. ಓವರ್ ದ ಇಯರ್ಸ್ ನಮ್ಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗುತ್ತೆ ಅಂತ ಇದೆ. ಆಗ್ಬೋದು, ಒಂದು ಇಮಿಡಿಯೇಟ್ ಆಗಲ್ಲ ಅಂದ್ರೂ ಒಂದು 4-5 ವರ್ಷ ಇದೇ ರೂಲ್ ಅಂತ ಉಳ್ಕೊಂಡ್ಮೇಲೆ ಆ ರೀತಿ ಆಗ್ತಾ ಹೋಗ್ಬೋದು. ಆದ್ರೆ ಆ ರೀತಿ ಆಗಕ್ಕೂ ತೊಂದರೆ ಏನಿದೆ ಅಂತಂದ್ರೆ ಇವರು ಔಟ್ಸೋರ್ಸಿಂಗಿಗೂ ಕೂಡ ಇವಾಗ ಏನಂತ ಹಾಕ್ತಾ ಇದ್ದಾರೆ, ರೂಲ್ಸ್ ತರಕ್ಕೆ ಹಾಕ್ತಾ ಇದ್ದಾರೆ. ಅಂದ್ರೆ ಬರೀ ಹೊರಗಡೆಯವ್ರನ್ನ ಒಳಗಡೆ ಕರ್ಕೊಂಡ್ ಬರೋದಕ್ಕಲ್ಲ, ಇಲ್ಲಿ ನೋಡಿ ಇಲ್ಲಿ ಔಟ್ಸೋರ್ಸಿಂಗ್ ನಿಲ್ಲಿಸಿ, ಸ್ಟಾಪ್ ಔಟ್ಸೋರ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಅಮೆರಿಕ ಕಂಪನಿಗಳು ತಮ್ಮ ಕೆಲಸಗಳನ್ನ ಭಾರತ ಅಥವಾ ಬೇರೆ ದೇಶಗಳಿಗೆ ಕೊಟ್ಟು ಅಲ್ಲಿಂದ ಕೆಲಸ ಮಾಡಿಸುವಂಥದ್ದು, ಅದಕ್ಕೂ 25% ತರಬೇಕು ಅಂತ ಅಂದಿದ್ರು, ಅದನ್ನೇನು ಕೂಡ ಹೇಳಿಲ್ಲ ಇನ್ನು. ನೋಡಿ ಈ ತರ ಕಂಪ್ನಿಗಳೆಲ್ಲ ಸುಮ್ಮನಿರ್ತಾವ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಸಿಲಿಕಾನ್ ವ್ಯಾಲಿ ಅಂದ್ರೆ ಅಲ್ಲಿ ನಡೀತಾ ಇರೋದೇ IT ಕಂಪ್ನಿಗಳಿಂದ. ಕೇಳಿದ್ದಾರೆ ರೆಪ್ರೆಸೆಂಟೇಟಿವ್ಸ್ ಗಳಿಗೆ, ಈ ತರ ಬಂದಿದೆಲ್ಲ ರೂಲ್ಸ್ ಏನ್ ಹೇಳ್ತೀರಾ ಅಂತ. ಅಮೆಜಾನ್, ಆಪಲ್, ಗೂಗಲ್, ಮೆಟಾ ಯಾವ ರೆಪ್ರೆಸೆಂಟೇಟಿವ್ಗಳು ಕೂಡ ಆನ್ಸರ್ ಮಾಡಕ್ಕೆ ಒಪ್ಕೊಂಡಿಲ್ಲ ಪ್ರಶ್ನವ್ರು ಕೇಳಿದಾಗ, ಆಯ್ತಾ. ಮೈಕ್ರೋಸಾಫ್ಟ್ ಅವರು ಕೂಡ ಡಿಕ್ಲೈನ್ ಮಾಡಿದ್ದಾರೆ, ನಾವೇನು ಕಮೆಂಟ್ ಮಾಡೋದಿಲ್ಲ ಇವಾಗಲೇ ಅಂತ. ಅಂದ್ರೆ ಯಾಕಿದ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ IT ಕಂಪ್ನಿಗಳಿಗೆ ಜಾಸ್ತಿ ಗೊತ್ತಾಗುತ್ತೆ ಅಂದ್ರೆ ಅವರೇ ಲಾಬಿಗಳನ್ನ ಮಾಡಿ ಪಾಲಿಟಿಕಲಿನೇ ಏನಾದರೂ ಒಂದು ಚೇಂಜಸ್ ತರುವಂತ ಸಾಧ್ಯತೆ ಇದೆ, ಗೊತ್ತಿಲ್ಲ. ನೀವು ನೋಡಿ ಎಲ್ಲಾ ತರ ಉದ್ದೇಶಗಳು ಕೂಡ ಇಲ್ಲಿ ಬರ್ತಾ ಹೋಗ್ಬೋದು. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ಟೆಸ್ಲಾ ಇಲಾನ್ ಮಸ್ಕ್ ಅವರು ಬಂದ್ರು, ಅಲ್ಲಿನ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ್ರು, ಗೌರ್ಮೆಂಟ್ಗೆ ಸೇರ್ಕೊಂಡ್ರು, ಬಟ್ ಅಷ್ಟು ಸರಿ ಹೋಗ್ಲಿಲ್ಲ. ಈಗ ಏನು ಮಾತಾಡ್ತಾ ಇಲ್ಲ ಅವರು, ಆದ್ರೆ ಹಿಂದೆ ಏನೋ ಒಂದು ರೆಡಿ ಮಾಡ್ಕೊಂತಾ ಇರ್ತಾರಲ್ವಾ, ಹಿಂಗೆ ನೋಡ್ಕೊಂಡಿರೋದಿಲ್ಲ. ಈಗ ತಮ್ಮ ತಮ್ಮ ಬಿಸ್ನೆಸ್ ಗಳಿಗೆ ಕುತ್ತು ಬರುತ್ತೆ ಅಂತಂದ್ರೆ ಇವರೆಲ್ಲ ಸಿಕ್ಕಾಪಟ್ಟೆ ದುಡ್ಡಿರುವಂತದ್ದು. ನೋಡಿ US ಅಲ್ಲಿ IT ಇಂಡಸ್ಟ್ರಿ ಆಗಿರ್ಬೋದು, ಫಾರ್ಮಾ ಇಂಡಸ್ಟ್ರಿ ಆಗಿರ್ಬೋದು, ಮತ್ತೆ ಈ ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಅಂದ್ರೆ ಇದೆಯಲ್ಲ, ಏನೋ ಅವ್ರ ಹತ್ರ ಎಲ್ಲರ ಹತ್ರ ಇವಾಗ ಪಿಸ್ತೂಲ್ ಅಂತಿದ್ದೀರಿ, ಈ 3 ಇಂಡಸ್ಟ್ರಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಅಲ್ಲಿ, ಆಯ್ತಾ. ಸೊ ಯಾರಿಗೊಬ್ರಿಗೊಬ್ರು ಕೂತ್ ಬರ್ತಾ ಇದೆ ಅಂತಂದ್ರೂ ಕೂಡ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದಲ್ದೇ ಇನ್ನೊಂದು ಏನ್ ಹೇಳಿದಾರೆ, ನೋ ನಾನ್ ಸೆನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಇವರು. ನಾನ್ ಸೆನ್ಸ್ ಎಲ್ಲ ಬಿಟ್ಬಿಡಿ, ನಿಮ್ಗೆ ನಿಜವಾಗ್ಲೂ ಬೇಕು ಕರ್ಕೊಂಡ್ ಬರ್ಬೇಕು ಅಂತಿದ್ದೀರಾ, ಆಯ್ತು ಕಡೆ 1 ಲಕ್ಷ ಕೊಡಿ ನಮ್ಗೆ, $1 ಲಕ್ಷ $1 ಲಕ್ಷ ಕೊಟ್ಬಿಟ್ಟು ಕರ್ಕೊಂಡ್ ಬನ್ನಿ, ಅವಾಗ ಅವ್ರು ರಿಯಲಿ ಹೈಲಿ ವ್ಯಾಲ್ಯೂಯಬಲ್ ಸ್ಕಿಲ್ಫುಲ್ ಎಂಪ್ಲಾಯ್ ಅಂತ ನಾವು ಒಪ್ಕೊಂತೀವಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಕತೆ ಆಯ್ತು, ಸುಮಾರು ಹೊತ್ತು ಕಥೆನೇ ಆಯ್ತು, ಬಟ್ ಕಾಂಟೆಕ್ಸ್ಟ್ ಕೊಡಬೇಕಾಗಿತ್ತು. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ನೋಡಿ, ನಿಫ್ಟಿ IT ಇಂಡೆಕ್ಸ್ ಅಂತ ನಾವು ಏನ್ ನೋಡ್ತೀವಿ, ಸುಮಾರು ಫೀಚರ್ಸ್ಗಳು ಬಂದಿದೆ ಟ್ರೇಡಿಂಗ್ ವ್ಯೂ ಅಲ್ಲಿ, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಸೊ ಇದರಲ್ಲಿ ನೀವು ನೋಡ್ತಾ ಬರೋದಾದ್ರೆ ಒಂದು 10 ಕಂಪನಿಗಳು ಲಿಸ್ಟ್ ಆಗಿದೆ. ಆ 10 ಕಂಪನಿಯಲ್ಲಿ ಲೋಯೆಸ್ಟ್ PE ಇರುವಂತದ್ದು ವಿಪ್ರೋ, ಬಿಕಾಸ್ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಾ ಇಲ್ಲ, ಅದೆಲ್ಲ ಆಗಿದೆ, ಹಾಗಾಗಿ ಕೆಳಗಡೆ ಇದೆ. ಬಟ್ ಸುಮಾರು ಕಂಪನಿಗಳದ್ದು ಒಂದು 20ರಿಂದ ಮೇಲ್ಗಡೆನೇ ಇದೆ. TCS, HCL, ಇನ್ಫೋಸಿಸ್ ಎಲ್ಲ 23 ಆವರೇಜ್ ಅಲ್ಲಿ ಇದೆ. ಆದ್ರೆ ಮಿಕ್ಕಿದ ಎಲ್ಲ ಕಂಪನಿಗಳದ್ದು ಕೂಡ PE 30ಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ಈ ಎಲ್ಲ ಕಂಪನಿಗಳು ಸ್ವಲ್ಪ ಈಗ ಹುಷಾರಾಗಿರ್ತಾ ಹೋಗ್ಬೇಕು. ಯಾಕಿಂತ ಹೇಳ್ತಾ ಇದ್ದೀನಿ ಅಂತಂದ್ರೆ US ಎಕ್ಸ್ಪೋಜರ್ ಇರುವಂತ ಕಂಪನಿಗಳು,
ಇದರಲ್ಲಿ ಅಫ್ಕೋರ್ಸ್ ನಾವೆಲ್ಲ ಕಂಪ್ನಿಗಳು ತಗೊಂಡಿಲ್ಲ, ಮಿಡ್ ಕ್ಯಾಪ್ ಐ ಟಿ ಅದು ಯಾವುದು ತಗೊಂಡಿಲ್ಲ. ಇದು ನಿಫ್ಟಿ ಐ ಟಿ ಇಂಡೆಕ್ಸ್ ಅಲ್ಲಿ ಇರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ 10 ಸ್ಟಾಕ್ಗಳಿರುವಂಥದ್ದು. ಇವತ್ತಿನ ಗ್ರೂಪ್ ಅಲ್ಲಿ ಡಿಸ್ಕಷನ್ ಆಗಿತ್ತಲ್ವಾ ಯಾವ್ದಿದೆ ಅಂತ ನೋಡಿ. ಇಲ್ಲಿ ಇದಿಷ್ಟು ಕಂಪ್ನಿಗಳಿಗೆ ಹೈಯೆಸ್ಟ್ ರೆವೆನ್ಯೂ ಬರ್ತಾ ಇರುವಂಥದ್ದು. ಅಫ್ಕೋರ್ಸ್ ಎಲ್ಲ ಕಂಪ್ನಿಗಳಿಗೂ ಒಂದು 40% ರೆವೆನ್ಯೂ US ಇಂದನೇ ಬರ್ತಾ ಇದೆ. ನೋಡಿ TCS ಅಲ್ಲಿ 51% ಇದೆ, ಟೆಕ್ ಮಹೀಂದ್ರ 52%, ಇನ್ಫೋಸಿಸ್ಗೆ 60% ರೆವೆನ್ಯೂ. ಅಂದ್ರೆ ಕ್ಲೈಂಟ್ಗಳು ಅವ್ರು ಏನು ಸರ್ವ್ ಮಾಡ್ತಾರಲ್ಲ ಕಂಪ್ನಿಗಳು, ಆ ಕಂಪ್ನಿಗಳು ಎಲ್ಲಿ ಅವರು US ಅವರ, ಯುರೋಪ್ ಅವರ, ಆಫ್ರಿಕಾದವರ, ಈ ತರ ಅದರಲ್ಲಿ ನೋಡಿದ್ರೆ ಮೆಜಾರಿಟಿ US ಅಲ್ಲಿ ಇರುವಂಥದ್ದು. ಸೊ ಈ ಕಂಪ್ನಿಗಳಿಗೆ ಯಾರ್ದು ಜಾಸ್ತಿ ಎಕ್ಸ್ಪೋಜರ್ ಇದೆಯಲ್ಲ ಟುವರ್ಡ್ಸ್ US ಅವರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಕಂಪ್ನಿಗಳು ಗೌರ್ಮೆಂಟ್ ಈ ತರ ರೂಲ್ಸ್ ಹೇಳ್ತಾ ಇದೆ, ನಾವು ಚೇಂಜ್ ಮಾಡಬೇಕು ಅಂತ ಅವ್ರು ಮಾಡ್ಕೊಂಡ್ರು ಅಂದ್ರೆ ಕಷ್ಟ ಬರ್ತಾ ಹೋಗುತ್ತೆ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೂ ಕೂಡ ಗ್ರಾಸ್ ಪ್ರಾಫಿಟ್, ವಾಲ್ಯೂಮ್ ಇದನ್ನ ಇಯರ್ ಆನ್ ಇಯರ್ ನೀವು ಕಂಪೇರ್ ಮಾಡ್ತಾ ಬಂದ್ರು ಕೂಡ ಅಷ್ಟು ಚೆನ್ನಾಗಿಲ್ಲ. ನಾನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡೋಂಗಿಲ್ಲ, ಬಟ್ ನೀವು ಸ್ಪೆಸಿಫಿಕ್ ಆಗಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಓವರ್ ಆಲ್ ಐ ಟಿ ಇಂಡೆಕ್ಸ್ ಅಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ನನಗೊಂದು ಹೆಡ್ ಅಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಆಗುವಂತ ಸಾಧ್ಯತೆ ಇದೆಯಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಇದನ್ನ ನೆಕ್ಲೈನ್ ಅಂತ ತಗೊಂಡ್ರೆ 31,600 ಚಿಲ್ಡ್ರನ್ನ, ಇಲ್ಲಿ ಒಂದು ಶೋಲ್ಡರ್ ಆಗಿದೆ, ಇಲ್ಲಿ ಒಂದು ಹೆಡ್ ಆಗಿದೆ, ಈಗ ಒಂದು ಶೋಲ್ಡರ್ ಮಾಡಕ್ಕೆ ಬರ್ತಾ ಇದೆ. ಅಕಸ್ಮಾತ್ ಈ ನೆಕ್ಲೈನ್ ಅಂದ್ರೆ 31,666 ಬ್ರೇಕ್ ಆಯ್ತು ಅಂದ್ರೆ ಆಲ್ ದ ವೇ ಒಂದು 10,000 ಪಾಯಿಂಟ್ಗಳನ್ನಾದ್ರೂ ಕೂಡ ನಾವು ಫಾಲ್ ನೋಡ್ಲಿಕ್ಕೆ ಸಿಗ್ಬೋದು. ಅಂದ್ರೆ ನೆಕ್ಸ್ಟ್ 26,000 ಲೆವೆಲ್ ಅಲ್ಲಿ ಸಪೋರ್ಟ್ ಇದೆ. ಯಾಕಂದ್ರೆ ಥಿಯರಿ ಏನ್ ಹೇಳ್ತಾ ಹೋಗುತ್ತೆ, ಎಷ್ಟಿದೆಯೋ ಹೆಡ್ ಅಷ್ಟು ದೊಡ್ಡ ಫಾಲು ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ 26,000ಕ್ಕೆ ಬರುತ್ತಾ ಐ ಟಿ ಇಂಡೆಕ್ಸ್, ಇನ್ನೂ ದೊಡ್ಡ ಒಂದು ಮ್ಯಾಸಿವ್ ಸೆಲ್ಲಿಂಗ್ ಆಗುತ್ತಾ ಗೊತ್ತಿಲ್ಲ. ಅದೇ ಸದ್ಯಕ್ಕಂತೂ ವೀಕ್ ಆಗಿ ಕಾಣಿಸ್ತಾ ಇದೆ ಐ ಟಿ ಸೆಕ್ಟರ್. ಸೊ ಐ ಟಿ ಸೆಕ್ಟರ್ ಅಲ್ಲಿ ಚೇಂಜಸ್ ಆಗಬೇಕು, ಮತ್ತೊಂದು ಆಗಬೇಕು ಅಂದ್ರೆ ಈ 40,000 ಲೆವೆಲ್ ಇದೆಯಲ್ಲ ಇದನ್ನ ಬಿಟ್ಟು ಮೇಲ್ಗಡೆ ಹೋಗಬೇಕು. ಅಲ್ಲಿ ತನಕ ಐ ಟಿ ಸೆಕ್ಟರ್ ಅಲ್ಲಿ ಯಾರಾದ್ರೂ ಓಕೆ ತುಂಬಾ ಒಂದು ಕರೆಕ್ಷನ್ ಆಗಿದೆ, ಐ ಟಿ ಸೆಕ್ಟರ್ ನಾನು ಇನ್ವೆಸ್ಟ್ ಮಾಡಬೇಕು ಆ ತರ ಇದ್ರ ಅಂತಂದ್ರೆ ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಐ ಟಿ ಸೆಕ್ಟರ್ ತುಂಬಾ ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದು ಕೂರೋ ತರ ಕಾಣಿಸ್ತಾ ಇದೆ. ಈ ಏನಾದ್ರೂ ಐ ಟಿ ಸೆಕ್ಟರ್ ಅಲ್ಲಿ ಈ ಸೆಲ್ಲಿಂಗ್ ಆಯ್ತು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಎಜುಕೇಶನ್ಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಸುಮಾರು ಜನ ದೊಡ್ಡ ಕೋಟ್ಯಾಂತರ ರೂಪಾಯಿ ಸಾಲಗಳನ್ನು ಮಾಡಿ ಈಗ ಅಮೆರಿಕಾಗೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಓದಲಿಕ್ಕೆ ಅಂತ ಕಳಿಸಿರ್ತಾರೆ. ಬಿಕಾಸ್ ಅಲ್ಲಿ H1B ಆಗುತ್ತೆ, ಅವ್ರಿಗೇನೋ ಕೆಲಸ ಸಿಗುತ್ತೆ ಅಂತ. ಈಗ ಅವರಿಗೆಲ್ಲರೂ ಕೂಡ ಆತಂಕ. ಸೊ ಎಲ್ಲರಿಗೂ ಕೂಡ ಒಂದು ಆತಂಕ ಸೃಷ್ಟಿ ಮಾಡುವಂಥ ಸನ್ನಿವೇಶ ಇದು. ಇದೇನಾದ್ರು ಪಾಸ್ ಆಯಿತು ಅಂದರೆ, ಪಾಸ್ ಆಗಿ ಸೈನ್ ಮಾಡಿಬಿಟ್ಟಿದ್ದಾರೆ 21ನೇ ತಾರೀಕಿಂದ, ಇದೇನಾದ್ರು ಮತ್ತೆ ಲೀಗಲಿ ಚಾಲೆಂಜ್ ಆಗಿಲ್ಲ, ಎಲ್ಲ ಕಂಪ್ನಿಗಳು ಒಪ್ಕೊಂತು ಹಾಗೆ ಅಂತಂದರೆ ಇದು ಖಂಡಿತವಾಗ್ಲೂ ಒಂದು ದೊಡ್ಡ ಫಾಲ್ಗೆ ದಾರಿ ಮಾಡ್ಕೊಡ್ತಾ ಹೋಗ್ಬೋದು. ಸೊ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಐ ಟಿ ಸೆಕ್ಟರ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಬರೀ ಐ ಟಿ ಸೆಕ್ಟರ್ ಅಂತಲ್ಲ, ಐ ಟಿ ಸೆಕ್ಟರ್ಲಿ ಏನಾದ್ರು ಒಂದು ಸೆಲ್ಲಿಂಗ್ ಬಂತು ಅಂದರೆ ಒಂದು ಡಿಸ್ಟ್ರೆಸ್ ಸೆಲ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಎಲ್ಲರೂ ಕೂಡ ಗಾಬರಿ ಆಗ್ಬಿಟ್ಟು ಒಂದು ಎಲ್ಲ ಕಡೆ ಒಂದು ಸೆಲ್ಲಿಂಗ್ ಬರುವಂತ ಸಾಧ್ಯತೆ ಇರುತ್ತೆ, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ಲಿ. ಹಾಗಾಗಿ ಕ್ಯಾಶ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಸೊ ಹೇಳಬೇಕು ಅಂತ ಕ್ವಿಕ್ ಆಗಿ ಹೇಳಿದ್ದೀನಿ ಏನೇನು ನ್ಯೂಸ್ ಬಂದಿದೆ, ಏನು ಕತೆ ಅಂತ. ಸೊ ಇನ್ನೂ ತುಂಬಾ ಬೆಳವಣಿಗೆಗಳು ಆಗಲಿದೆ, ತುಂಬಾ ಅರ್ಲಿ ಇದು ನಾವು ಮಾತಾಡ್ತಾ ಇರುವಂಥದ್ದು. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಏನೇನು ರೂಲ್ಸ್ಗಳು ಬರುತ್ತೆ ಅಂತ. ಇದಿಷ್ಟು ಇವತ್ತಿನ ಶಾರ್ಟ್ ಸೀರೀಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.